ನಮಸ್ಕಾರ. PUC ರಿಸಲ್ಟ್ ಬಂದಿದೆ. ಎಲ್ಲ ಸ್ನೇಹಿತರು ಸಂಭ್ರಮದಿಂದ ಅವರವರ ಮಕ್ಕಳ ರಿಸಲ್ಟನ್ನು ಶೇರ್ ಮಾಡ್ಕೋತಾ ಇದ್ದಾರೆ. ನೋಡಿ ಬಹಳ ಖುಷಿ ಆಗುತ್ತೆ, ಹಾಗೂ ಬಹಳ ಆಶ್ಚರ್ಯ ಕೂಡ ಆಗುತ್ತೆ. ಏನು ನಮ್ಮ ಕಾಲದಲ್ಲಿ ನಾವೆಲ್ಲ ಪೆದ್ರಾಗಿದ್ವಾ, ಅಥವಾ ಈಗಿನ ಎಕ್ಸಾಮ್ಗಳು ಅಷ್ಟು ಸುಲಭ ಆಗಿದೆಯಾ ಅನ್ನೋ ಥರ. ಎಲ್ಲರೂ 90, 95, 98 ಆ ಥರ ಆಗೋಗಿದೆ. ಇರಲಿ, ಅದು ಬೇರೆ ಟಾಪಿಕ್ಕು. ಆದರೆ ಈ ಸಂಭ್ರಮಗಳ ಮಧ್ಯದಲ್ಲಿ ನನ್ನ ಪ್ರಾಣ ಸ್ನೇಹಿತ ಒಬ್ಬ, ಅವನ ಮಗ ಅಷ್ಟು ಚೆನ್ನಾಗಿರೋ ಮಾರ್ಕ್ಸ್ ತೆಗೆದಿಲ್ಲ ಅಂಥೇಳಿ ಭಾಳ ನೊಂದ್ಕೋತಾ ಇದ್ದ. ಅವನಿಗೆ ಹೇಳಿದ ಕೆಲವೊಂದು ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅನ್ನಿಸ್ತು. ಅಕಸ್ಮಾತ್ ನಮ್ಮ ಮಗು ಈ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಅದರ ಅರ್ಥ ಜೀವನ ಮುಗೀತು ಅಂತಲ್ಲ. ಜೀವನ ಬಹಳ ದೊಡ್ಡದು, ಬಹಳ ವಿಶಾಲವಾದದ್ದು, ಇನ್ನೂ ಸುಮಾರು ಇರುತ್ತೆ. PUCಯ ಮಾರ್ಕ್ಸ್ ಮೇಲೇ ಎಲ್ಲ ನಿಂತಿಲ್ಲ. ಅಕಸ್ಮಾತ್ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದಾನೆ ಮಗ ಅಥವಾ ಮಗಳು ಅಂದರೆ ಅದರ ಅರ್ಥ ಎಲ್ಲ ಮುಗೀತು ಅಂತಲ್ಲ. ಅವರು ಬೆಳಗುವಂಥ ಮೊಮೆಂಟ್ಸ್ ಅಥವಾ ಅವ್ರು ಶೈನ್ ಆಗೋಂಥ ಮೊಮೆಂಟ್ಸು ಇನ್ನೂ 1000 ಬರ್ಬೋದು. ಬೇರೆ ಫೀಲ್ಡ್ ಇರ್ಬೋದು, ಅವರಿಗೆ ಅಂತ ಬೇರೆ ಸಾಧನೆ ಕಾದಿರ್ಬೋದು. ಸೊ ಕುಗ್ಗದೆ, ಅರ್ಥ ಆಗುತ್ತೆ, ಬಹಳ ಆಕಾಂಕ್ಷೆಗಳು ಇರುತ್ತೆ, ಬಹಳಷ್ಟು ಕನಸುಗಳನ್ನ ಕಟ್ಕೊಂಡ್ಬಿಟ್ಟಿರ್ತೀವಿ ನಾವು ತಂದೆ ತಾಯಿಯರು. ಬಹಳ ಅಪೇಕ್ಷೆಗಳು ಇರುತ್ತೆ, ಮಕ್ಕಳು ಚೆನ್ನಾಗಿ ಓದಲಿ, ಚೆನ್ನಾಗಿರಲಿ, ಸುಖವಾಗಿರಲಿ ಅನ್ನೋದು. ಆದರೆ ಅಕಸ್ಮಾತ್ ಅವ್ರೇನಾದ್ರು ಹಿಂದುಳಿದ್ರೆ, ಕಾರಣಗಳು 1000 ಇರ್ಬೋದು. ಅವ್ರ ಕಾರಣಗಳು ಅದು ಬೇರೆ ಟಾಪಿಕ್, 100 ಕಾರಣ ಹೇಳ್ಬೋದು. ಆದರೆ ಅಕಸ್ಮಾತ್ ಅವ್ರೇನಾದ್ರು ಹಿಂದೆ ಉಳಿದ್ರು ಅಂದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಗೆದ್ದಾಗ ಚಪ್ಪಾಳೆ ತಟ್ಟಕ್ಕೆ ಪ್ರಪಂಚನೇ ಬರುತ್ತೆ ರೀ. ಆದರೆ ಒಬ್ಬ ಮನುಷ್ಯ ಬಿದ್ದಿದ್ದಾಗ ಕೈ ಹಿಡಿದು ಮೇಲೆತ್ತಿ ಇರಲಿ, ಬೇರೆ ಪ್ರಯತ್ನ ಮಾಡು, ಮತ್ತೆ ಪ್ರಯತ್ನ ಮಾಡು, ಬೇರೆ ದಾರಿಗಳು ಸಿಗುತ್ತೆ. ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳೋದಕ್ಕೆ ಅಟ್ಲೀಸ್ಟ್ ಅಪ್ಪ ಅಮ್ಮ ಆಗಲಿ ಅಥವಾ ನಮ್ಮವರು ಅನ್ಸ್ಕೊಂಡವರು ಜೊತೆಲಿರ್ಬೇಕ್ರಿ. ಆ ಥರ ಬಿದ್ದವರಿಗೆ ಕೊಡುವಂಥ ಆ ಒಂದು ಚಿಕ್ಕ ಎನ್ಕರೇಜ್ಮೆಂಟ್ ಜೀವನದಲ್ಲಿ ಬಹಳ ಬಹಳ ದೊಡ್ಡ ಕೆಲಸ ಮಾಡುತ್ತೆ. ಏನಂತೀರ?